ಡಬ್ಬಲ್ ಹೆಂಗೆ ಜೋಡಿಸಲಪ್ಪ ಮತ್ತು ಹೆಂಗೆ ಜೋಡಿಸಲಪ್ಪ ಅಂತಿತ್ತು, ಅದೆಲ್ಲ ಕಡಿಮೆ ಆಗಿದೆ. ಅದ್ರ ಬಗ್ಗೆ ಅಂತ ಎಲ್ಲರೂ ಇವತ್ತು ಮಾತಾಡೋದು ನೋಡಿದಾಗ ಗ್ಯಾರಂಟಿಯಿಂದ ಒಳ್ಳೇದಾಗ್ಯದಪ್ಪ ಅನ್ನುವಂಥ ಮಾತು. ಅದರ ಖಜಾನೆ ಖಾಲಿ ಆಯಿತು, ಮಾಡಿತು, ಏನಾಯಿತು, ಹೆಂಗಾಯಿತು ಅನ್ನೋದು ಆ ಸಿದ್ದರಾಮಯ್ಯವಾಗಿನ ಆರೋಪ ಮಾಡ್ತಾರೆ. ನಮ್ಮ ಇವರು ಆರ್ ಅಶೋಕ್ ಆಗಿರ್ಬೋದು ಅಥವಾ ಬಿ ಜೆ ಪಿಯವರು, ಅವ್ರ ಸಮಸ್ಯೆ ಅವ್ರು ಕೇಳ್ತಿರ್ತಾರೆ, ಅವ್ರು ಹೇಳ್ತಾ ಇರ್ತಾರೆ, ಅದು ಕೊಡ್ತಾ ಇದ್ದಾರಲ್ಲ ಅವರು ಅನ್ನುವಂಥದ್ದು. ಗೃಹಲಕ್ಷ್ಮಿ ನಡಕ್ಕೆ ಸ್ವಲ್ಪ ನಿಂತಿತ್ತು ಅಂತೇಳಿ ಈಗ ಮತ್ತು ಕೊಡ್ಬೋದು, ಇನ್ನೊಷ್ಟು ಕೊಡಬೇಕು ಅನ್ನುವಂಥ ವಾತಾವರಣ ಅದ. ಆದರೆ ಇವೆಲ್ಲದರ ನಡಕ್ಕೆ ಇವ್ರಿಗೊಂದಿಷ್ಟು ಮಿನಿಮಮ್ ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ. ಪಾಪ ಅವರು ಆಶಾ ಕಾರ್ಯಕರ್ತೆಯರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಇನ್ನಷ್ಟು ಎನ್ಕರೇಜಿವಾಗಿ ಅವ್ರಿಗಾಯಿತು ಅಂಗನವಾಡಿ ಕಾರ್ಯಕರ್ತೆಯರಾಗಿ ಕೊಟ್ಟರೆ ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದು. ಯಾಕಂದರೆ ಇವತ್ತು ನಿಮ್ಗೆ ಜವಾಬ್ದಾರಿ ಭಾಳ ಕಡಿಮೆ ಅದ. ಬಟ್ ಪೇಮೆಂಟ್ ಕೊಟ್ಟು ಸುಮ್ಮನೆ ಆಗಿ ಬಿಡುವಂಥದ್ದು, ಉಳಿದು ಯಾವ ಸವಲತ್ತುಗಳು ಸಿಗುವಂಥ ಸ್ಥಿತಿಯೊಳಗಿಲ್ಲ. ಯಾಕಂದ್ರೆ ಅವ್ರಿಗೆ ಪರ್ಮನೆಂಟ್ ಆರ್ಡರ್ ಇರೋದಿಲ್ಲಲ್ಲ, ಯಾವ ಬೇಕಾಗಿ ಎದ್ದು ಹೋಗುವಂಥ ಪ್ರಸಂಗ, ಸರ್ಕಾರ ಯಾವ ಬೇಕಾಗಿ ತೆಗೆದು ಹಾಕುವಂಥ ಪ್ರಸಂಗ, ಇಲ್ಲ ವರ್ಷಾಗ ಒಂದು 2 ತಿಂಗಳು ಬರ್ರಿ, 6 ತಿಂಗಳು ಬರ್ರಿ, 9 ತಿಂಗಳು ಬರ್ರಿ, 10 ತಿಂಗಳು ಬರ್ರಿ ಅಂತೇಳಿ 1-2 ತಿಂಗಳು ಹೊರಗೆ ಕಳಿಸುವಂಥದ್ದು. ಮತ್ತು ಮರಳಿ ತೊಗೊಳ್ತಾರೆ ಇಲ್ಲವೂ ಭಯನೂ ಹೊರಗಿರ್ತದೆ. ಹೀಗಾಗಿ ಒಳ್ಳೆಯ ಕೆಲಸಗಳು ಆಗುವ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಈ ಆಶಾ ಕಾರ್ಯಕರ್ತೆಯರ ಕೇಳ್ತಾ 10,000 ಗೌರವಧನ ಕೇಳ್ತಾ ಇದ್ದಾರೆ. ಪರ್ಮನೆಂಟ್ ಅಲ್ಲ, ಪರ್ಮನೆಂಟ್ ನಮ್ಮ ನೇಮಣಿಕೆ ಮಾಡಿರಿ, ನಮ್ಗೆ ಆರ್ಡ್ರ್ ಹಾಕಿರಿ ಅಂತ ಕೇಳ್ತಾ ಇಲ್ಲ. ಬರೀ 10,000 ಗೌರವಧನ ಕೊಡ್ರಿ, ನೀವು ಹೇಳಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ, ವರ್ಕ್ ಮಾಡ್ತೀವಿ ಅಂತೆಲ್ಲ ಮಾತಾಡಿದ್ದಾರೆ. ಅವ್ರು ಬಂದು ಕುಳಿತಿದ್ದಾರೆ. ಅವರಿಗೆ ಪರಿಹಾರ ಕೊಡುವಂಥದ್ದು, ಸೂಚುವಂಥದ್ದು ಈ ಸಿದ್ದರಾಮಯ್ಯರ ಕರ್ತವ್ಯ ಅಂತ ಸಹಜವಾಗಿ ಎಲ್ಲರೂ ಹೇಳಬೇಕಾಗ್ತದೆ. ವಿರೋಧ ಪಕ್ಷ ಅಂತ ಹೇಳ್ತವೆ. ಯಾಕಪ್ಪ ಅಂದ್ರೆ ಅವ್ರ ಅಧಿಕಾರದಾಗಿಲ್ಲಲ್ಲ, ಈಗ ಅವ್ರ ತಲೆನೂ ಅಲ್ಲದು ಹೆಂಗೆ ಕೊಡಬೇಕು ಅನ್ನುವಂಥದ್ದು. ಅದು ಸಿದ್ದರಾಮಯ್ಯರವರ ಕರ್ತವ್ಯ, ಅವ್ರ ಸರ್ಕಾರ ಕರ್ತವ್ಯ. ಏನೂ ಇರಲಿ, ಆಶಾ ಕಾರ್ಯಕರ್ತೆಯದು, ಅಂಗನವಾಡಿ ಕಾರ್ಯಕರ್ತೆಯರದು, ಇನ್ನುಳಿದವ್ರದ್ದಾಯಿತು, ಅವರ ಮಿನಿಮಮ್ ರಿಕ್ವೈರ್ಮೆಂಟ್ ಇರೋದ ಆ ಸರ್ಕಾರ ಮಾಡಿ ಅವ್ರುಗಳಿಂದ ಕೆಲಸ ತೊಗೊಳ್ಳಿ. ಕೆಲಸ ಅಂತಿ ಪುಕ್ಕಟ್ಟು ಹಂಚೋದು ಈಗ ಕೊಡ್ತಾ ಇದ್ದೀರಿ ಗ್ಯಾರಂಟಿಗಳನ್ನು, ಅದ್ರ ಜೊತೆ ಕೆಲಸ ಇಷ್ಟು ಮಾಡಿದಾಗ ನಿಮ್ಮ ಪೇಮೆಂಟ್ ಬಾ ಅನ್ನುವಂಥ ಕಂಡೀಷನ್ ಹಾಕ್ಕೊಂಡ ಏನು ಸಾಧ್ಯ ಕೆಲಸಗಳನ್ನ ಅವ್ರ ಕಡೆ ಮಾಡಿಸ್ಕೊಂಡು ಅವರಿಂದ ಒಂದು ಜನೋಪಯೋಗಿ ಕೆಲಸಗಳನ್ನ ಮಾಡಿದರೆ ನಿಶ್ಚಿತವಾಗಿ ಸರ್ಕಾರಕ್ಕೆ ಒಳ್ಳೆಯ ಹೆಸರ, ಜೊತೆಗೆ ಎಲ್ಲ ಜನ ಸರ್ಕಾರದ ಬೆಂಬಲಿಗರಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗೆ ನಡಿ ವಂದನೆಗಳು.